ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನ KR ಮಾರ್ಕೆಟ್ಗೆ ತಮಗೆ ಬೇಕಾದಂತಹ ಹೂವು ಹಣ್ಣು ಪೂಜಾ ಸಾಮಗ್ರಿಗಳನ್ನು ಖರೀದಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗರು ಆಗಮಿಸಿರುವಂಥದ್ದು. ಸದ್ಯ ನಾನೀಗ KR ಮಾರ್ಕೆಟ್ ಫ್ಲೈಓವರ್ನ ಮೇಲ್ಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಜನರು ಆಗಮಿಸಿ ತಮಗೆ ಬೇಕಾದಂತಹ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಖರೀದಿಸಲಿಕ್ಕೆ ಮುಂದಾಗಿರುವಂಥದ್ದು. KR ಮಾರ್ಕೆಟ್ ಅಂತಿದ್ದಂತೆ ಅದರಲ್ಲೂ ವಿಶೇಷವಾಗಿ ಹಬ್ಬಗಳ ಸಂದರ್ಭದಲ್ಲಿ ಮಧ್ಯರಾತ್ರಿಯಿಂದಲೇ ವ್ಯಾಪಾರ ವಹಿವಾಟು ಆರಂಭವಾಗುತ್ತೆ. ಆದರೆ ಇವತ್ತೊಂದಷ್ಟು ಅಂದರೆ ನಿನ್ನೆಗೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತೊಂದಷ್ಟು ಜನರ ಸಂಖ್ಯೆ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ನಿನ್ನೆ ತುಂಬ ದೊಡ್ಡ ಮಟ್ಟದಲ್ಲಿ ಜನರು ಜಮಾಯಿಸಿದ್ರು. ಇವತ್ತು ಪೊಲೀಸರು ಕೂಡ ಒಂದಷ್ಟು ಅಲರ್ಟ್ ಆಗಿರುವಂಥದ್ದು. ನಿನ್ನೆ ಮಧ್ಯಭಾಗದಲ್ಲಿ ಅಂದರೆ ರಸ್ತೆಯ ಮಧ್ಯಭಾಗದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಮುಂದಾದಂತಹ ವ್ಯಾಪಾರಿಗಳಿಂದ ಒಂದಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದರಿಂದ ಒಂದಷ್ಟು ಅಕ್ಕಪಕ್ಕದಲ್ಲಿರುವಂತಹ ಆಸ್ಪತ್ರೆಗೆ ಹೋಗಬೇಕಾದಂತಹ ಆಂಬುಲೆನ್ಸ್ಗಳು ಕೂಡ ಸಿಲುಕಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಈ ಬಗೆಗೆ TV9 ಕೂಡ ನಿನ್ನೆ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಅಲರ್ಟ್ ಆಗಿರುವಂತಹ ಪೊಲೀಸರು ಇವತ್ತು ಮಧ್ಯರಾತ್ರಿಯಿಂದಲೇ ರಸ್ತೆಯ ಮಧ್ಯಭಾಗದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಯಾರಿಗೂ ಅವಕಾಶವನ್ನು ಕೊಟ್ಟಿಲ್ಲ. ರಸ್ತೆಯ ಅಕ್ಕಪಕ್ಕದಲ್ಲಿ ಒಂದಷ್ಟು ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಸ್ತೆಯ ಮಧ್ಯಭಾಗದಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಿದ್ರು ಅವರೆಲ್ಲರನ್ನು ಕೂಡ ತೆರವು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ KR ಮಾರ್ಕೆಟ್ನ ಪಕ್ಕದಲ್ಲೇ ತುಂಬ ಪ್ರಮುಖವಾದಂತಹ ಕಿಮ್ಸ್ ಆಸ್ಪತ್ರೆ ಇರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು, ಸಾಕಷ್ಟು ನರ್ಸಿಂಗ್ ಹೋಮ್ಗಳು ಕೂಡ ಇರುವಂಥದ್ದು. ಈ ಒಂದು ಆಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳಿಗೆ ಆಂಬುಲೆನ್ಸ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಬಿಸಿ ಕೂಡ ತಟ್ಟತ್ತೆ. ಹಾಗಾಗಿ ಪೊಲೀಸರು ಇಂತಹ ಯಾವುದೇ ಥರವಾದಂಥ ಸಮಸ್ಯೆ ಆಗಬಾರದು ಅಂತೇಳಿ ಒಂದಷ್ಟು ಅಲರ್ಟ್ ಆಗಿರುವಂಥ ಅಂದರೆ KR ಮಾರ್ಕೆಟ್ನಿಂದ ಟೌನ್ ಹಾಲ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿದ್ದಾರೆ. ಆದರೆ KR ಮಾರ್ಕೆಟ್ನಿಂದ ಅಂದರೆ ಏನು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವಂಥ ಅವಿನ್ಯೂ ರಸ್ತೆ ಇದೆ, ಆ ಅವಿನ್ಯೂ ರಸ್ತೆಯಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಜಮಾಯಿಸಿರುವಂಥದ್ದು. KR ಮಾರ್ಕೆಟ್ಗೆ ಯಾಕೆ ಜನರು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಮಿಸ್ತಾರೆ ಅಂತ ಹೇಳಿದ್ರೆ KR ಮಾರ್ಕೆಟ್ಗೆ ಬೆಂಗಳೂರಿನ ಸುತ್ತಮುತ್ತ ಬೆಳೆದಿರುವಂತಹ ರೈತರೇ ಹೂವುಗಳನ್ನು ತಂದು ಮಾರಾಟ ಮಾಡ್ತಾರೆ ಅನ್ನೋಂಥದ್ದು ಒಂದು. ಎರಡನೇದು, ತಮಗೆ ಬೇಕಾದಂತಹ ಎಲ್ಲ ತರಹದ ಹೂವುಗಳು ಕೂಡ ಸಿಗುತ್ತೆ. ಅಂದರೆ ಮನೆ ಬಳಿ ಇರುವಂತಹ ಸಣ್ಣ ಪುಟ್ಟ ಮಾರುಕಟ್ಟೆಗಳಲ್ಲಿ ಎಲ್ಲ ತರಹದ ಹೂವುಗಳು ಕೂಡ ಸಿಗೋದಿಲ್ಲ. ಒಂದು ತರಹದ ಹೂವು ಸಿಕ್ಕರೆ ಮತ್ತೊಂದು ತರಹದ ಹೂವು ಸಿಗೋದಿಲ್ಲ. ಇಲ್ಲಿ ಪೂಜೆಗೆ ಬೇಕಾದಂತಹ ಎಲ್ಲ ತರಹದ ಅಂದರೆ ಕನಕಾಂಬರ ಇರ್ಬೋದು, ಸೂಜಿ ಮಲ್ಲಿಗೆ ಇರ್ಬೋದು, ದುಂಡು ಮಲ್ಲಿಗೆ ಇರ್ಬೋದು, ಸುಗಂಧರಾಜ್ ಇರ್ಬೋದು, ಸೇವಂತಿಗೆ, ಹೀಗೆ ಎಲ್ಲ ತರಹದ ಹೂವುಗಳು ಕೂಡ ಸಿಗೋದ್ರಿಂದ ಜನರಲ್ಲಿಗೆ ಆಗಮಿಸ್ತಾರೆ. ಮತ್ತೊಂದಷ್ಟು ದರ ಕೂಡ ಕಡಿಮೆ ಇರುತ್ತೆ. ಅಂದರೆ ಮನೆ ಬಳಿ ಇರುವಂತಹ ದರಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹೋಲ್ಸೇಲ್ ದರದಲ್ಲಿ ಕೂಡ ಹೂವು ಸಿಗತ್ತೆ ಅನ್ನೋಂಥ ಕಾರಣಕ್ಕಾಗಿ ಜನರು ಆಗಮಿಸ್ತಾರೆ. ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಕನಕಾಂಬರ ಬರೋಬ್ಬರಿ 5,000 ರೂಪಾಯಿ kg, ದುಂಡು ಮಲ್ಲಿಗೆ 2,000 ರೂಪಾಯಿ kg, ಸುಗಂಧರಾಜ್ ಹೂವನೇ ಈ ಬಾರಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ದರ ಕೂಡ ಏರಿಕೆ ಆಗಿರುವಂತಂದ್ರೆ ಸಾಮಾನ್ಯವಾಗಿ ತಾಯಿ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ. ಆಕೆಗೆ ವಿವಿಧ ಬಗೆ ಬಗೆಯ ಹೂವುಗಳನ್ನಿಟ್ಟು ಪೂಜೆ ಮಾಡುವಂಥದ್ದು ಪ್ರತೀತಿ. ಹಾಗಾಗಿ ತಮಗೆ ಬೇಕಾದಂತಹ ಎಲ್ಲ ರೀತಿಯ ಹೂವುಗಳನ್ನು ಹಣ್ಣುಗಳನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಮಹಿಳೆಯರು ತುಂಬ ದೊಡ್ಡ ಮಟ್ಟದಲ್ಲಿ KR ಮಾರ್ಕೆಟ್ನತ್ತ ಆಗಮಿಸಿರುವಂಥದ್ದು. ಸಾಮಾನ್ಯವಾಗಿ ಇವತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ. ಆ ವಿಜೃಂಭಣೆಯಿಂದ ಪೂಜೆ ಮಾಡಬೇಕು ಅಂದರೆ ಎಲ್ಲ ತರಹದ ಹೂವು ಹಣ್ಣುಗಳು ಕೂಡ ಬೇಕಾಗತ್ತೆ. ಹಾಗಾಗಿ KR ಮಾರ್ಕೆಟ್ಗೆ ತಮ್ಮ ಮನೆಯವರ ಜೊತೆಯಲ್ಲಿ ಹೆಣ್ಮಕ್ಳು ಕೂಡ ಮಧ್ಯರಾತ್ರಿಯಿಂದಲೇ ಆಗಮಿಸಿ ಎಲ್ಲ ತರಹದ ಹೂವು ಹಣ್ಣುಗಳನ್ನು ಕೂಡ ಖರೀದಿಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ KR ಮಾರ್ಕೆಟ್ನಲ್ಲಿ ಈ ಒಂದು ದೃಶ್ಯ ಸರ್ವೇ ಸಾಮಾನ್ಯವಾಗಿರುತ್ತೆ. ಅದು ಹಬ್ಬದ ಸಂದರ್ಭದಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ದೃಶ್ಯಾವಳಿಗಳು ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.